ಕಳೆದ 30 ವರ್ಷಗಳಲ್ಲಿ 4 ಪಟ್ಟು ರೇಬಿಸ್ ಇನ್ಸಿಡೆನ್ಸಸ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಜಾಸ್ತಿ ಆಗಿದೆ. ಪ್ರತಿ ವರ್ಷ ಭಾರತದಲ್ಲಿ 10,000ಕ್ಕೂ ಹೆಚ್ಚು ಜನ ರೇಬಿಸ್ ಇಂದ ಸಾಯ್ತಾ ಇದ್ರು, ಚುನಾಯಿ ರೋಗದಿಂದ. ಈಗ ಅದು 40,000ಕ್ಕೆ ತಲುಪಿದೆ. ಇದರ ಪರಿಣಾಮ ಏನಾಗ್ತಾ ಇದೆ, ನಮ್ಮ ಪಬ್ಲಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಒಂದು ಕಡೆ ನಾವು ಡಾಗ್ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಲಿಕ್ಕೆ ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ಸ್ ಅಂತ ಹೇಳಿ ಅರ್ಬನ್ ಲೋಕಲ್ ಬಾಡೀಸ್ ಮತ್ತೆ ನಮ್ಮ ಪಂಚಾಯತ್ ಇವರು ಮಾಡಬೇಕಾಗ್ತದೆ. ಅದು ಒಂದು ಚಾಲೆಂಜ್. ಎರಡನೇದು, ಇವುಗಳಿಗೆ ರೇಬಿಸ್ ಕವರೇಜ್ ಮಾಡ್ತಕ್ಕಂಥದ್ದು. ಮೂರನೇದು, ಇವುಗಳ ಕಡಿತಕ್ಕೆ ಒಳಗಾದಂತಹ ಮನುಷ್ಯರಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಮತ್ತೆ ಅವರಿಗೆ ರೇಬಿಸ್ ವ್ಯಾಕ್ಸಿನ್ ಅನ್ನು ಕೊಡ್ತಕ್ಕಂಥದ್ದು. ಈ ರೀತಿಯಾಗಿ ನಮಗೆ ಒಂದು ಯಾವ ಸೇವೆಯನ್ನ ವಲ್ಚರ್ ಫ್ರೀಯಾಗಿ ಮಾಡ್ತಾ ಇತ್ತು, ಇವತ್ತು ನಾವು ಅದನ್ನು ಕಳ್ಕೊಂಡು ಡಾಗ್ ಮೂಲಕ ಆ ಚಾಲೆಂಜ್ ಅನ್ನ ಫೇಸ್ ಮಾಡಿಕೊಂಡು ಅದಕ್ಕೆ ನಾವು ಹೆಚ್ಚುವರಿಯಾಗಿ ನಮ್ಮ ಲಿಮಿಟೆಡ್ ಸಂಪನ್ಮೂಲಗಳನ್ನ ರಿಸೋರ್ಸ್ಗಳನ್ನ ಸ್ಪೆಂಡ್ ಮಾಡುವಂತ ಪರಿಸ್ಥಿತಿ ತಲುಪಿದ್ದೀವಿ. ಹಾಗಾಗಿ ನಮಗೆ ಅನ್ಸುತ್ತೆ ಲೈಕ್ ಒಂದು ಜೀವಿ ಇತ್ತು, ಇವಾಗಿಲ್ಲ, ಏನ್ ವ್ಯತ್ಯಾಸ ಆಯ್ತು ಅಂತ. ಆದರೆ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಆ ಒಂದು ಎಕ್ಸ್ಟಿಂಕ್ಟ್ ಆದಂತ ಒಂದು ಸ್ಪೀಸೀಸ್ ಏನ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು, ಅದನ್ನ ರಿಮೂವ್ ಮಾಡಿದಾಗ ಏನ್ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ದಿಸ್ ಇಸ್ ಒನ್ ಕ್ಲಾಸಿಕಲ್ ಎಕ್ಸಾಂಪಲ್.